ಹಲೋ, ಯಾರು? ಹಲೋ, ನಾವು ಮಾತೇಶ್ವರಿ ಡಿಪಾರ್ಟ್ಮೆಂಟ್ ಸ್ಟೋರಿಂದ. ಅದೇ ಬೆಳಗ್ಗೆ ಶಾಂಪಲ್ ಉಪ್ಪಿನಕಾಯಿ ಚಟ್ನಿ ಪುಡಿ ಎಲ್ಲ ತಂದು ಕೊಟ್ಟೋದ್ರಲ್ಲ. ಹಾಂ ಸರ್, ಹೇಳಿ ಸರ್. ಅದೇ ರೀ, ನೀವು ಬೆಳಗ್ಗೆ ಶಾಂಪಲ್ ತಂದು ಕೊಟ್ಟೋಗಿದ್ರಲ್ಲ, ಅದನ್ನ ಕೆಲವ್ರಿಗೆ ಕೊಟ್ಟಿದ್ದೆ. ಕೆಲವು ಪರವಾಗಿಲ್ಲ ಅಂತ ಹೇಳಿದ್ದಾರೆ. ಒಂದು ಕೆಲಸ ಮಾಡಿ, ಒಂದು 10-15 ಬಾಟ್ಲಿ ತಗೊಂಡು ಕೊಡಿ. ರೇಟ್ ಇಲ್ಲೇ ಮಾತಾಡೋಣ ಬನ್ನಿ. ಸರಿ ಸರ್, ಆಯ್ತು ಸರ್, ತಂದು ಕೊಡ್ತೀನಿ. ಸರಿ, ಬೇಗ ಬನ್ನಿ. ಥ್ಯಾಂಕ್ ಯು ಸರ್. ಹಲೋ, ಹೇಳಿ ಸರ್. ಸರಿ ಸರ್, ತರ್ತೀನಿ ಸರ್. ಹಲೋ, ಹೇಳಿ ಸರ್. ಸರಿ ಸರ್, ಆಯಿತು, ತಂದುಕೊಡ್ತೀನಿ ಸರ್. ಥ್ಯಾಂಕ್ ಯು. ಹೇಳಿ ಸರ್. ಸರಿ ಸರ್, ತರ್ತೀನಿ ಸರ್. ಥ್ಯಾಂಕ್ ಯು. ಮೇಡಮರೇ, ಮೇಡಮರೇ, ಏನಾಯ್ತು ಸಿದ್ದು? ಮೇಡಮರೇ, ಅಯ್ಯೋ ರಾಮ, ಏನಾಯ್ತು ಅಂತ ಹೇಳಿ ಮೊದಲು. ಮೇಡಮರೇ, ನನಗೆಷ್ಟು ಖುಷಿ ಆಯ್ತದೆ ಗೊತ್ತೇ. ನಾನು ಈ ಖುಷಿಯಲ್ಲಿ ಏನು ಮಾಡ್ತಾ ಇದ್ದೀನಿ ಅಂತ ನನಗೆ ಗೊತ್ತಾಯ್ತಲ್ಲ. ಇಷ್ಟೆಲ್ಲ ಖುಷಿ ಪಡೋವಂಥದ್ದು ಏನಾಗಿದೆ ಈಗ? ಏನಾಗಿದ್ಯಾ? ಬೆಳಿಗ್ಗೆ ನಾನು ಹೋಗ್ಬಿಟ್ಟು ಸ್ಯಾಂಪಲ್ ಎಲ್ಲ ಕೊಟ್ಬಿಟ್ಟಿದ್ದಲ್ಲ ಮೇಡಮರೇ, ಅದರಲ್ಲಿ ಕೆಲವು ಅಂಗಡಿಗಳಿಂದ ಆರ್ಡರ್ ಬಂದೈತೆ ಮೇಡಮರೇ. ಸುಮಾರು 60-70 ಬಾಟ್ಲ್ ಆರ್ಡರ್ ಬಂದೈತೆ. ಯಪ್ಪ ದೇವ್ರೆ, ನಮ್ಮ ಉಪ್ಪಿನಕಾಯಿ ಜನಗಳಿಗೆ ಇಷ್ಟು ಬೇಗ ಇಷ್ಟ ಆಯ್ತದೆ, ಇಷ್ಟು ಬೇಗ ಫೇಮಸ್ ಆಯ್ತದೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಬೆಳಿಗ್ಗೆ ಆಗಿದ್ದು ನೋಡಿ ತುಂಬ ಭಯ ಪಟ್ಬಿಟ್ಟಿದೆ. ನನಗೂ ಭಯ ಇತ್ತು ಸಿದ್ದು ಅವರೇ. ಆದರೆ ಒಂದಲ್ಲ ಒಂದಿನ ಎಲ್ರಿಗೂ ನಮ್ಮ ಅಮ್ಮನ ಕೈ ರುಚಿ ಇಷ್ಟ ಆಗುತ್ತೆ ಅಂತ ನನಗೆ ನಂಬಿಕೆ ಇತ್ತು. ಅದು ನಿಜ ಆಯಿತು. ಏನೇ ಹೇಳಿ ಮೇಡಮರೇ, ಈ ಬಿಸ್ನೆಸ್ ಶುರು ಮಾಡಬೇಕು ಅಂತ ಐಡಿಯಾ ಮಾಡಿದ್ರಲ್ಲ, ಅದೇ ಈಗ ವರ್ಕೌಟ್ ಆಯ್ತಾ ಇರೋದು. ಅತ್ತೆ ಸಾಕಾರದ ಜೊತೆಗೆ ನಿಮ್ಮ ಕೈ ರುಚಿ ಈಗ ನೋಡಿ ಎಷ್ಟು ಆರ್ಡರ್ ಬರ್ತಾ ಇದೆ ಅಂತ. ಸಿದ್ದು ಅವರೇ, ನಾನೇನೋ ದೊಡ್ಡ MD ಥರ ನೀವು ಯಾವಾಗಲೂ ನನ್ನನ್ನು ಮೇಡಮ್ ಅವರೇ ಅಂತ ಕರಿತೀರಲ್ಲ, ಲಕ್ಷಣವಾಗಿ ಭಾವನಾ ಅಂತ ಕರೆಯೋದಲ್ವಾ? ನೀವೇನು ನನಗೆ ಕೆಲಸ ಮಾಡಿಕೊಡ್ತಿದ್ದೀರಾ ಮೇಡಮ್ ಅಂತ ಕರೆಯೋಕ್ಕೆ? ಅದು ನಾನು ನಿಮ್ಮ ನಂಗೆ ಕರೆದು ನಂಗೆ ರೂಢಿ ಆಗ್ಬಿಟ್ಟಿದೆ. ನನಗೆ ಅಂಕರೇಖೆ ಇಷ್ಟ. ಇಲ್ಲ ಇಲ್ಲ, ಇನ್ಮೇಲೆ ನೀವು ನನ್ನನ್ನು ಮೇಡಮ್ ಅಂತ ಕರೆಯೋ ಹಾಗಿಲ್ಲ, ಭಾವನಾ ಅಂತ ಕರಿಬೇಕು. ಕಷ್ಟ ಆಯ್ತದ ಮೇಡಮರೇ. ಅದು ಅಲ್ಲದೆ ನಿಮ್ಮ ಹೆಸರಿಟ್ಟು ಕರೆದ್ರೆ ಬೇರೆ ಯಾರನ್ನೋ ಕರೆದಂಗೆ ಇರ್ತದೆ. ಹೆಂಗೆ ಕರೀಲಿ ಮತ್ತೆ? ಅದು ಯಾವ ಬಾಯಲ್ಲಿ ಮೇಡಮ್ ಅವರೇ ಅಂತ ಹೇಳ್ತಿರೋ ಅದೇ ಬಾಯಲ್ಲಿ ಭಾವನಾ ಅಂತ ಕರೀರಿ. ಇಲ್ಲ ಮೇಡಮರೇ, ನಂಗೆ ಹಂಗೆ ಕರೆಯಕ್ಕೆ ಬರೋದಿಲ್ಲ. ನಾನು ನಿಮ್ಮನ್ನ ಮೇಡಮ್ ಅವ್ರ ಅಂತಲೇ ಕರಿತೀನಿ. ನಿಮ್ಗೊಂದು ಗೊತ್ತಾ, ನಾನು ನಿಮ್ಮನ್ನ ಮೇಡಮ್ ಅವರೇ ಅಂತ ಕರಿತೀನಲ್ಲ, ಅದರಿಂದನೇ ನಮ್ಮ ಜೋಡಿ ಫೇಮಸ್ ಆಗಿರೋದು. ಈಗ ಅದನ್ನು ಬೇಡ ಅನ್ಬೇಡಿ, ಈ ಸಿದ್ದೇಗೌಡ ನಿಮ್ಮನ್ನ ಮೇಡಮ್ ಅವರೇ ಅಂತ ಕರೆಯೋದೇ ಟ್ರೇಡ್ ಮಾರ್ಕ್. ಇದೇ ಖುಷಿಗೆ ಏನಾದರೂ ಕೊಡ್ತೀರಾ? ಏನು ಕೊಡಬೇಕು? ಈ ಕೈಯಿಂದ ಉಪ್ಪಿನಕಾಯಿ ಕೊಡ್ತಿರಲ್ಲ, ಅದೇ ಥರ ಈ ತುಟಿಯಿಂದ ಒಂದು ಕೊಡ್ಬೋದಲ್ವಾ? ಸಿದ್ದು ಅವರೇ, ಅದೆಲ್ಲ ಏನೂ ಬೇಡ. ನೀವು ಬೇಡ ಅಂದಾಗಲೇ ನಂಗೆ ಬೇಕು ಅನಿಸುತ್ತೆ. ಈಗ ಆರ್ಡ್ರ್ ಬಂದಿರೋ ಖುಷಿಗೆ ಒಂದೇ ಒಂದು ಮುತ್ತು ಕೊಡ್ಬೋದಲ್ವಾ? ಆಮೇಲೆ ಲಾಭ ಬರೋವರೆಗೂ ನಾನು ನಿಮ್ಮನ್ನೇನು ಕೇಳೋದಿಲ್ಲ. ಸರಿ ಸರಿ, ಈಗ ಖುಷಿ ವಿಚಾರ ಹೋಗಿ ಅಮ್ಮಂಗೆ ಫೋನ್ ಮಾಡಿ ಹೇಳ್ಬಿಡ್ತೀನಿ, ಆಮೇಲೆ ಇದೆಲ್ಲ ನೋಡೋಣ. ಮೇಡಮರೇ, ಹೋಗಿ ಲಾಭ ಬಂದಿನ ಎಲ್ಲಾನು ಒಟ್ಟಿಗೆ ಕಿತ್ಕೋತೀನಿ. ಯಪ್ಪ ದೇವ್ರೆ, ನಮ್ಮ ಮೇಲೆ ಕರುಣೆ ತೋರಿಸ್ಬಿಟ್ಟಲ್ಲ. ಥ್ಯಾಂಕ್ ಯು. ಲಕ್ಷ್ಮೀ